ಹರಿಹರ ತಾಲೂಕು ಗ್ರಾಮಾಂತರ ಪತ್ರಿಕಾ ವಿತರಕರ ಕ್ಷೇಮಾಭಿವೃದ್ಧಿ ಸಂಘದ ವಲಯದಿಂದ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಕಡರನಾಯಕನಹಳ್ಳಿ ಹರಿಹರ ತಾಲೂಕಿನ ಎಚ್.ಎನ್.ಟಿ ತೋಟದ ಮನೆಯಲ್ಲಿ ನಡೆಯಿತು. ಭಾಗವಹಿಸಿದ್ದರು. ಕನ್ನಡಪ್ರಭ ಪ್ರಸ್ತಾಪಕರ ವಿಭಾಗದ ಶಿವರಾಜ್ ವೇದಿಕೆಗೆ ಆಹ್ವಾನಿಸಿದರು. ಶಿಕ್ಷಕರಾದ ನಾಗೇಂದ್ರಪ್ಪ ವಿ. ಸರ್ವರಿಗೂ ಸ್ವಾಗತಿಸಿದರು. ಶಂಭುಲಿಂಗರವರು ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿ ವಿತರಕರ ಸೌಲಭ್ಯಗಳನ್ನು ಕೊಡಿಸೋಕ್ಕೋಸ್ಕರ ಹಗಲಿರುಳು ಶ್ರಮ ಪಡ್ತಾ ಇದ್ದಾರೆ. ಅಂತಹ ರಾಜ್ಯಾಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬೆಂಗಳೂರಿಂದ ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೆ. ನಾಗೇಂದ್ರಪ್ಪ ಅವರು ಕೂಡ ಈ ವೇದಿಕೆಯ ಮೇಲೆ ಆಶೀರ್ವಾದ ಸ್ವಾಗತ. ಉಪನ್ಯಾಸನೂ ಇರಲಿ ಅಂತ ಅನ್ಕೊಂಡ್ವಿ ನಾವು. ಏನಂತ ಹೇಳಿದ್ರೆ ಎಲ್ಲ ಬೈಕ್ನಾಗ ಓಡಾಡ್ತಿರ್ತಾರೆ, ಸ್ವಲ್ಪ ಕಾನೂನು ಅರಿವು ಇರಲಿ ಪತ್ರಿಕೆ ತರಬೇಕಾದ್ರೆ ಅಂತೇಳಿ ಉಪನ್ಯಾಸಕರು ಅಂತೇಳಿ ನಾವು ಡಾಕ್ಟರ್ ಮಲ್ಲಿಕಾರ್ಜುನ್ ಕಲಾಲ್ರವ್ರನ್ನ ಕರೆಸಿದ್ವಿ. ಅವ್ರು ಕಾನೂನು ಅರಿವು ಉಪನ್ಯಾಸವನ್ನು ನೀಡ್ತಾರೆ. ಕಾರ್ಮಿಕರ ಇಲಾಖೆಯ ನೆರವು ಕೂಡ ಬೇಕು. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಪತ್ರಿಕಾ ವಿತರಕರನ್ನ ಕಾರ್ಮಿಕರು ಅಂತೇಳಿ ಘನ ಸರ್ಕಾರ ಪರಿಗಣನೆ ಮಾಡಿರೋದ್ರಿಂದ ಅಂತೇಳಿ ನಾವು ಚಿಕ್ಕಣ್ಣ ಅವರನ್ನ ಕೇಳ್ಕೊಂಡಾಗ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಶ್ರಮ ಮಾಡಿ ಕೊಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾರೆ. ಕಾರ್ಯಕ್ರಮದ ಉದ್ಘಾಟನೆ ರಾಜ್ಯಾಧ್ಯಕ್ಷರು ಮತ್ತು ಎಲ್ಲ ಗಣ್ಯ ಮಾನ್ಯರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತಾರೆ. ಆದ್ಮೇಲೆ ಇವತ್ತು ಈ ಕಾರ್ಯಕ್ರಮವನ್ನು ತಾಲೂಕು ಮಟ್ಟದಲ್ಲಿ ಆಯೋಜನೆ ಮಾಡಿರೋದು ತುಂಬ ಖುಷಿಯಾಗಿರುವಂಥ ವಿಚಾರ. ಜಿಲ್ಲಾ ಮಟ್ಟಗಳಲ್ಲಿ ಕಾರ್ಯಕ್ರಮಗಳನ್ನ ಮಾಡೋದಕ್ಕಿಂತ ನಾವು ತಾಲೂಕು ಮಟ್ಟದಲ್ಲಿ ವಿತರಕರನ್ನ ಇಷ್ಟು ಜನ ನೋಡ್ತಾ ಇರೋದೇ ಒಂದು ಖುಷಿಯಾಗಿರುವಂಥ ವಿಚಾರ. ಇವತ್ತು ನಾವು ಯಾಕೆ ಸೇರಬೇಕು ಅಂತಂದರೆ, ಪ್ರತಿದಿನ ಪೇಪರ್ ಹಾಕ್ತೀವಿ, ಮನೆಗೆ ಹೋಗ್ತೀವಿ, ಮತ್ತೇನೋ ಕೆಲಸ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗ್ತೀವಿ. ಆದರೆ ಇವತ್ತು ನಾವು ಯಾರಿಗೂ ಕಾಣ್ತಾ ಇರಲಿಲ್ಲ. ಈ ಕಳೆದ 3 ವರ್ಷಗಳಿಂದ ಪತ್ರಿಕಾ ವಿತರಕರು ಯಾರು ಅಂದರೆ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಗುರುತಿಸ್ಕೊಂಡಿದ್ದೀವಿ. ನಮ್ಮ ಕೆಲಸ ಬೆಳಿಗ್ಗೆ ಯಾರ ಕಣ್ಣಿಗೂ ಕಾಣ್ತಿರ್ಲಿಲ್ಲ. ಆದರೆ ಯಾಕೆ ಅಂದರೆ ನಾವು ಬರೀ ಪೇಪರ್ ಹಾಕಿ ಮನೆಗೆ ಹೋಗೋದು ಮಾತ್ರ. ಸಮಾಜಮುಖಿ ಕೆಲಸಗಳಲ್ಲೂ ನಾವು ಭಾಗಿಯಾಗಬೇಕು, ನಾವು ತೊಡಗಿಸ್ಕೊಳ್ಬೇಕು, ನಮಗೆ ಆದಂಥ ಸೌಲಭ್ಯಗಳನ್ನ ಪಡ್ಕೋಬೇಕು. ಹಾಗಾಗಿ ಆ ನಿಟ್ಟಿನಲ್ಲಿ ಹೋರಾಟ ಶುರು ಮಾಡಿದಾಗ ನಮಗೆ ಸರ್ಕಾರ ಕೂಡ ರೀತಿಯಲ್ಲಿ ಸ್ಪಂದಿಸಿದೆ. ಇವತ್ತು ನಮ್ಗೆ ಏನಾದರೂ ಒಂದು ತೊಂದರೆ ಆಯಿತು ಅಂತಂದರೆ ನಮಗೆ 2 ಲಕ್ಷ ರೂಪಾಯಿ ಪರಿಹಾರ ಸಿಗುತ್ತೆ ಅಂದರೆ ಇವತ್ತು ನಮಗೆ ಅದು ಒಂದು ಹೆಮ್ಮೆಯ ವಿಚಾರ. ಏನೋ ಒಂದು ತೊಂದರೆ ಆದಾಗ ಯಾರೂ ನಮ್ಗೆ ಏನೋ 1 ರೂಪಾಯಿ ಸಹಾಯ ಇರಲಿಲ್ಲ. ಇವತ್ತು ನಮ್ಗೆ 3 ಲಕ್ಷ ರೂಪಾಯಿವರೆಗೂ 2 ಲಕ್ಷ ರೂಪಾಯಿ ಏನಾದರೂ ದೊಡ್ಡದಾದಂಥ ಅಪಘಾತ ಆದಾಗ, ಯಾಕಂದ್ರೆ ನಾವು ಬೆಳಿಗ್ಗೆ ಹಾಕ್ಬೇಕಾದ್ರೆ ಪೇಪರ್ ಹಾಕ್ಬೇಕಾದ್ರೆ ನಾಯಿಗಳು ಕಾಟ ಇರುತ್ತೆ, ಮತ್ತು ಇನ್ನು ಮಳೆ ಬರ್ತಾ ಇರುತ್ತೆ, ರೋಡಲ್ಲಿ ಗಾಡಿಗಳು ನಾವು ಹೋಗೋ ಸ್ಪೀಡ್ ಬೇರೆ ಇರುತ್ತೆ. ಆ ರೀತಿ ತೊಂದರೆಗಳಲ್ಲಿ ಸಾಕಷ್ಟು ಅವಘಡಗಳಾಗಿದ್ದಾವೆ. ಅದು ಇದುವರೆಗೂ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಸುಮಾರು ಇದುವರೆಗೂ ನಾವು ಕಳೆದ 3 ವರ್ಷಗಳಿಂದ ಸಂಘಟನೆ ಮಾಡ್ಕೊಳ್ತಾ ಬಂದು ಸುಮಾರು ಒಂದು 60 ರಿಂದ 70 ಜನಕ್ಕೆ ಸಹಾಯ ಮಾಡಿದ್ದೀವಿ. ಒಂದು 5 ರಿಂದ 15 ಲಕ್ಷದವರೆಗೂ ಸಹಾಯ ಮಾಡಿದ್ದೀವಿ. ಯಾವುದೇ ಒಂದು ಸಂಘ ಸಂಸ್ಥೆಗಳ ಸಹಾಯ ಪಡೆದಿದೆ. ಆದರೆ ಯಾರೇ ಒಂದು ಕೂಡ MLA ಆಗಿರ್ಬೋದು, ಮತ್ತೊಬ್ಬರು ಯಾರ ಕಡೆಯಿಂದಲೂ ಸಹಾಯ ತಗೊಳ್ಳಿ. ರಾಜ್ಯಾದ್ಯಂತ ಇವತ್ತು ನಾವು ಅಷ್ಟು ಮಟ್ಟ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದು ಮತ್ತು ಒಂದು 2-3 ದೊಡ್ಡ ಕಾರ್ಯಕ್ರಮಗಳು ತುಮಕೂರು ಜಿಲ್ಲೆಯವರು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ. ಪ್ರತಿಯೊಬ್ಬರಿಗೂ ತಿಳಿಸ್ತಾ ಇದ್ದೀವಿ. ಇವತ್ತು ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮನ 3 ವರ್ಷದಿಂದ ಮಾಡ್ಕೊಂಡು ಬರ್ತೀವಿ. ನಮ್ಮ ಮಕ್ಕಳಿಗೆ ಯಾವುದೇ ರೀತಿ ನಮ್ಮ ಪೇಪರ್ ಹಾಕೋ ಹುಡುಗರಿಗಿರ್ಬೋದು, ಮತ್ತು ನಮ್ಮನ್ನು ಪತ್ರಿಕೆ ಹಂಚೋ ಏಜೆಂಟ್ರ ಮಕ್ಕಳಿಗಾಗಿರ್ಬೋದು ಯಾರು ಗುರುತಿಸ್ತಿರಲಿಲ್ಲ. ಅಲ್ಲೆಲ್ಲ ಸಂಸ್ಥೆಗಳಲ್ಲಿ ಕೆಲವೊಂದು ಸರಿ ಮಾಡ್ತಾ ಇದ್ರು, ಆದರೆ ನಮಗೆ ವಿತರಕರಿಂದ ಯಾರೂ ಮಾಡ್ತಿರ್ಲಿಲ್ಲ. ಹಾಗಾಗಿ ಒಂದು ಸಂಘಟನೆ ನಮ್ಗೆ ಯಾಕೆ ಬೇಕು, ನೀವು ಯಾಕೆ ಇನ್ನೂ ಹಿಂದೆ ಉಳಿತೀರಾ, ಯಾವುದೇ ರೀತಿ ಹಿಂದೆ ಉಳಿದೆ ನೀವುಗಳು ಕೂಡ ಭಾಗಿಯಾಗಿ ನಿಮ್ಮ ಸಂಘಟನೆ ಜೊತೆ ನೀವು ಭಾಗಿಯಾದಾಗ ನಿಮ್ಮಲ್ಲೇ ಆದಂಥ ಸಾಕಷ್ಟು ಸೌಲಭ್ಯಗಳಿದೆ. ಸ್ಥಳೀಯ MLAಗಳನ್ನ ಇಟ್ಕೊಂಡು ನಮಗೆ ಅದು ಬೆಳಿಗ್ಗೆ ಜರ್ಕಿನ್ ಬೇಕಾಗಿರುತ್ತೆ, ಸೈಕಲ್ ಬೇಕಾಗಿರುತ್ತೆ, ಆಶ್ರಯ ಯೋಜನೆ ಅಡಿಯಲ್ಲಿ ಮನೆಗಳಿದ್ದಾವೆ, ಅವನ್ನೆಲ್ಲ ನಾವು ಪಡ್ಕೋಬೋದು. ಆ ಸಂಘಟನೆ ಇದ್ರೇ ಇಷ್ಟನ್ನೆಲ್ಲ ನಾವು ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ.
ಇಲ್ಲಾಂದರೆ ನಾವು ಯಾವುದೇ ರೀತಿ ಏನು ಕೂಡ ಮಾಡ್ಕೊಳ್ಳೋಕೆ ಬೆಳಿಗ್ಗೆ ಹಾಕ್ತೀವಿ, ಪೇಪರ್ ಹಾಕ್ತೀವಿ, ಮತ್ತು ಇನ್ನೊಂದು ಯಾವುದೋ ಕೆಲಸ ಇರುತ್ತೆ ಅಷ್ಟೇ, ಮುಗಿದಾಯ್ತು ಅಂತ ಅಲ್ಲ, ಇದರಲ್ಲೇ ತೊಡಗಿಸ್ಕೋಬೇಕು. ಸೊ ನಿಮ್ಮ ತಾಲೂಕು ಮಟ್ಟದಲ್ಲಿ ಸಹಾಯ ಸಂಘಗಳಿದ್ದಾವೆ, ಅದರಿಂದ ನೀವು ಹೇಳ್ಕೊಳೋದು ಒಂದೊಮ್ಮೆ ನಾನು ಒಬ್ಬ ಪತ್ರಿಕಾ ಮುಜುಗರ ಪಡೋದಲ್ಲ, ಪತ್ರಿಕಾ ವಿತರಕರ ಅಂದ ತಕ್ಷಣ ಮುಜುಗರ ಪಡ್ಕೊಂಡು ಸುಮ್ಮನೆ ಅಂದರೆ ಏನು ಪ್ರಯೋಜನ ಆಗಲ್ಲ. ಇದನ್ನು ನೀವು ಸೌಲಭ್ಯ ಪಡೀರಿ ಅಂತ ಹೇಳ್ತಾ ನಾನು ಎರಡು ಮಾತು ಇದುವರೆಗೆ ಮಾತಾಡಿದ್ರು. ಸಂಘಟನೆ ಸಾಮರಸ್ಯಕ್ಕೋಸ್ಕರ ಸಂಘಟನೆ ಇರಬೇಕು. ಆಮೇಲೆ ಕೀಳಿರಿಮೆ ಬೇಡ. ನಾನು ಏಜೆಂಟು, ನಾನು ಹೆಂಗೆ ಹೇಳ್ಕೋಬೇಕು ಏನೋ ಏನೂ ಇಲ್ಲ. ಕಾರ್ಮಿಕ ಇಲಾಖೆಯಿಂದ ಮೊನ್ನೆ ಮೊದಲ ಬಾರಿಗೆ ಈ ದಿನಪತ್ರಿಕೆ ವಿತರಿಸುವ ಕಾರ್ಮಿಕರನ್ನು ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯಿಂದ ಇವರನ್ನು ಗುರುತಿಸಿ ಇದೇ ಮೊದಲ ಬಾರಿಗೆ ಒಂದು ಇನ್ಸೂರೆನ್ಸ್ ಸ್ಕೀಮನ್ನು ಜಾರಿಗೆ ತಂದಿದೆ ಕಾರ್ಮಿಕ ಇಲಾಖೆ. ಓಂ ಶ್ರೀ ಮಂಜುನಾಥಾಯ ನಮಃ. ಹಾಗಾಗಿ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಗೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಪ್ರಥಮವಾಗಿ ನಾನು ಜನನ ಮರಣದ ಬಗ್ಗೆ ಹೇಳ್ತೇನೆ. ಇಲ್ಲಿ ಜನನ ಅಂದ್ರೆ ಏನಪ್ಪಾ ಅಂದ್ರೆ ಯಾವ ಮಗು ಹುಟ್ಟಿರುತ್ತೋ 21 ದಿನಗಳೊಳಗಾಗಿ ಸಂಬಂಧಿಸಿದ ಜನನ ಮರಣ ನೋಂದಣಿಧಿಕಾರಿಗಳ ಬಳಿಯಲ್ಲಿ ಕಡ್ಡಾಯವಾಗಿ ದಿನಾಂಕವನ್ನು ನಮೂದಿಸಬೇಕು. ಏನೋ ಹಾಗಾಗಿ ದಯಮಾಡಿ ಆತ್ಮೀಯರೇ 21 ದಿನ ಲಿಮಿಟೇಷನ್ ಆಕ್ಟ್ ಬರುತ್ತೆ, ಕಾಲ ಪರಿಮಿತಿ ಅಧಿನಿಯಮ ಬರುತ್ತೆ. ಆ ಕಾಲ ಪರಿಮಿತಿ ಅಧಿನಿಯಮದೊಳಗೆ ನೀವು ದಯಮಾಡಿ 21 ದಿನ ಟೈಮ್ ಇರ್ತತಿ. ಹುಟ್ಟಿದ ಮಗುವಿಗೆ ಹೋಗಿ ದಿನಾಂಕವನ್ನು ನಮೂದಿಸಿ. ಮರಣ ಏನಪ್ಪ ಕಡ್ಡಾಯ ಅಂದ್ರೆ ಯಾವ ವ್ಯಕ್ತಿ ಈ ದೈವಾಧೀನರಾಗಿರ್ತಾನ ಆ ವ್ಯಕ್ತಿಯ ಹೆಸರಲ್ಲಿ ಆಸ್ತಿಗಳು ಇರ್ತಾವು, ಆ ವ್ಯಕ್ತಿಯ ಹೆಸರಲ್ಲಿ ಇನ್ಸೂರೆನ್ಸ್ ಇರುತ್ತೆ, ಆ ವ್ಯಕ್ತಿಯ ಹೆಸರಲ್ಲಿ ವಿವಿಧ ಒಂದು ಬ್ಯಾಂಕುಗಳಲ್ಲಿ ಏನಿರುತ್ತೆ ಅಮೌಂಟ್ ಡೆಪಾಸಿಟ್ ಇರ್ತವೆ, ಇವೆಲ್ಲ ಪಡಿಬೇಕು ಅಂದರೆ ಆ ಒಂದು ಮರಣ ಪ್ರಮಾಣ ಪತ್ರ ಬೇಕು. ಅತ್ಯಂತ ಅವಶ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಬೇಕಾಗಿರತಕ್ಕಂಥ ಮೇನು ಏನಪ್ಪ ಅಂದರೆ ವಂಶವೃಕ್ಷ. ಅದು ಇಂದ ವಂಶವೃಕ್ಷ ಕೊಡದೇ ಇಲ್ಲ, ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾಗಿ ಈ ಜನನ ಮತ್ತು ಮರಣ ಭಾಳ ಕಡ್ಡಾಯ ನೋಂದಣಿ ಮಾಡೋದು. ಮುಖ್ಯ ಅತಿಥಿಗಳಲ್ಲಿ ಪ್ರತಿಯೊಬ್ಬರು ಕಂಪಲ್ಸರಿಯಾಗಿ ಪೇಪರ್ ಅನ್ನ ಕೊಂಡು ಓದುವ ರೀತಿಯಲ್ಲಿ ಅವರಿಗೆ ಪ್ರೇರಣೆ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಅಂತ ನಾನು ಕಂಡುಕೊಂಡಿರ್ತಕ್ಕಂಥದ್ದನ್ನ ನಾನು ಹೇಳ್ತಾ ಇದ್ದೀನಿ. ಸೊ ವಿತರಕರು ಈಗ ಉದಾಹರಣೆಗೆ LIC ಆಫೀಸ್ಗೆ ಹೋದ್ರೆ ಏಜೆಂಟ್ಸ್ ಆರ್ ದಿ ಪಿಲ್ಲರ್ ಆಫ್ ದಿ LIC ಆಫೀಸ್ ಅಂತ ಹೇಳ್ತಾರೆ. ಹಾಗೆ ವಿತರಕರು ಕೂಡ ಪಿಲ್ಲರ್ ಆಫ್ ದಿ ಜರ್ನಲಿಸಮ್. ಆಮೇಲೆ ಸಮಾಜದಲ್ಲಿ ಪತ್ರಿಕೆ ಅಂತಕ್ಕಂಥದ್ದು ಬಹಳ ಸೂಕ್ಷ್ಮವಾದ ಸ್ಥಾನಮಾನವನ್ನು ಹೊಂದಿದೆ, ರಾಜಕೀಯ ವ್ಯಕ್ತಿಗಳಿಗಿಂತ ಸೂಕ್ತವಾದ ಸ್ಥಾನಮಾನವನ್ನು ಹೊಂದಿದೆ. ಆದರೆ ನಾನು ಶಿಕ್ಷಕ ವೃತ್ತಿಯನ್ನು ಮಾಡಿರ್ತಕ್ಕಂಥವನು, ಶಿಕ್ಷಕರ ವೃತ್ತಿಯಲ್ಲಿ ನನಗೆ ಎಷ್ಟು ಅನುಭವ ಇದೆ ಅದನ್ನು ನಾನು ಮಾತಾಡಿದ್ದೀನಿ. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಸಿಕ್ಕಿದಂಥ ಓಡಾಡಿ ಎಲ್ಲ ಕಡೆ ಸಂಘಟನೆ ಮಾಡಲಿತ್ತು. ಎಲ್ಲ ಪತ್ರಿಕೆ ವಿತರಕರ ಬಗ್ಗೆ ಕಾಳಜಿ ಯಾಕೆ ವಹಿಸ್ತಾರೆ ಅನ್ನೋಕ್ಕೆ ಕಾರಣ ಇಷ್ಟೇ, ಅವ್ರು ಬಂದಂಥ ನಡೆಯುವಂಥ ದಾರಿ. ಅವ್ರು ಮುಂದೆ ನೋಡ್ತಾರಲ್ಲ, ಹಿಂದೆ ನೋಡ್ತಾರಲ್ಲ, ನಾನು ಹೆಂಗಿದ್ದೆ, ನಾನು ಹೆಂಗೆ ಬಂದೆ, ಯಾವ ಥರ ಬಂದೆ. ಆ ಥರ ನಮ್ಮ ಪತ್ರಿಕಾ ವಿತರಕರ ತೊಂದರೆ ಆಗಬಾರ್ದು, ಒಂದು ಸಂಘಟನೆ ಕಟ್ಟಬೇಕು, ಒಂದು ಇದನ್ನು ಕಟ್ಟಬೇಕು ಅನ್ನೋ ಒಂದು ಹೋರಾಟದಲ್ಲಿ ಭಾಳ ಹೋರಾಟ ಮಾಡ್ತಾರೆ. ಅದಕ್ಕೆ ನಿಮ್ಮ ಪತ್ರಿಕಾ ವಿತರಕರೆಲ್ಲರೂ ಬೆಂಬಲ ಬೇಕು. ಎಲ್ಲ ಒಂದು ಸಂಘಟನೆ ಆಗ್ಬೇಕು ಅಂತ ನಾವು 2-3 ಸಂಘಟನೆ ಆದಾಗ ಖಂಡಿತವಾಗಿ ಯಾವ ಕೆಲಸ ಆಗಲ್ಲ. ಒಂದು ಸಂಘಟನೆ ಆದಾಗ ಮಾತ್ರ ಒಂದು ಕೆಲಸ ಆಗುತ್ತೆ. ವಿತರಕರ ಪ್ರತಿಯೊಬ್ಬರು ಸಪೋರ್ಟು ಶ್ರಮಣಗಿರಲಿ ಅಂತ ನಾನು ಆಶಿಸ್ತೇನೆ. ID ಕಾರ್ಡನ್ನು ಮುಖಾಂತರ ವಿತರಣೆ ಮಾಡಿ ಅವ್ರನ್ನ ಬೀಳ್ಕೊಡೋ ವ್ಯವಸ್ಥೆನ ಮಾಡ್ತಾರೆ. ಯಾವ್ದಾರ ಸ್ವಲ್ಪ ಬೇಗ ಹೋಗಿ KN ನಾಗೇಂದ್ರಪ್ಪ, SS ಗಣೇಶ್, ಸೋಮಶೇಖರಾಚಾರ್ಯ, S ಹನುಮಂತಪ್ಪ, ಶಿವಕುಮಾರ್, ತಿಮ್ಮನಗೌಡ, ತಿಪ್ಪೇರುದ್ರಸ್ವಾಮಿ, ಮಂಜುನಾಥ ರೆಡ್ಡಿ, S ಭೀಮಪ್ಪ, AB ವೀರಯ್ಯ, ವಿನಾಯಕ, ಕಸ್ತೂರಮ್ಮ, DK ನಿಂಗಪ್ಪ, ಮಾಂತಯ್ಯ ಸ್ವಾಮಿ, ರಾಜು ಇವರಿಗೆ ಸನ್ಮಾನಿಸಲಾಯಿತು. ತಡಿ ಬಂದೆ.
ನಾಗರಾಜು